ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಈ ವಿಡಿಯೋ ಬಂದುಬಿಟ್ಟು 6ನೇ ದಿನದ ನವರಾತ್ರಿ. ನಾನು ಜಾಸ್ತಿ ಕಮ್ಮಿ ರೆಕಾರ್ಡ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿ ನಮ್ಮ ಹಸ್ಬೆಂಡೂ ಸ್ವಲ್ಪ ಲೇಟಾಗಿ, ಅಂದರೆ ಅವ್ರು ನಾರ್ಮಲಾಗಿ 6:30ಗೆ ಹೋಗ್ತಾರೆ, ಬಟ್ ಇವತ್ತು 8:30ವರೆಗೂ ಟೈಮ್ ಇತ್ತು. ಹಾಗಾಗಿ ಬೆಳಗ್ಗೆನೇ ನೈವೇದ್ಯ ಮಾಡಿ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಆ್ಯಂಡ್ ಸಾಯಂಕಾಲ ಬಂದು ಮತ್ತೆ ಪೂಜೆದಷ್ಟೇ ನಾನು ಇವತ್ತು ರೆಕಾರ್ಡ್ ಮಾಡಿರೋವಂಥದ್ದು. ಎಕ್ಸ್ಟ್ರಾ ಏನೂ ರೆಕಾರ್ಡ್ ಮಾಡಿಲ್ಲ. ಆ್ಯಂಡ್ ಈವ್ನಿಂಗೂ ಬಂದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲ ಆದಮೇಲೆ ಇಲ್ಲಿ ನೀವು ನೋಡ್ಬೋದು ದೀಪನ ಹಚ್ತಾ ಇದ್ದೀನಿ. ಡ್ಯೂ ಟು ಸಮ್ ನನ್ನ ಫೋನ್ದೇ ಸ್ವಲ್ಪ ಸ್ಟೋರೇಜ್ ಇಶ್ಯೂ ಎಲ್ಲ ಆಗಿಬಿಟ್ಟು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಸ್ವಲ್ಪ ನಾನು ವೀಡಿಯೋಸ್ ಪೂಜೆದು ಮಾತ್ರ ತೆಗ್ದು ಇಟ್ಕೊಂಡೆ. ಆ್ಯಂಡ್ ಇಲ್ಲಿ ಪೂಜೆ ಎಲ್ಲ ದೀಪ ಎಲ್ಲ ಹಚ್ಚಿದ ಆದಮೇಲೆ ನೆಕ್ಸ್ಟ್ ನಾರ್ಮಲಾಗಿ ಪೂಜೆ ಮಾಡೋದು ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ. ಸೊ ದೀಪ ಹಚ್ಚಿದಾದ್ಮೇಲೆ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡೋ ಅಂಥದ್ದು. ನಾನು ಡೈಲಿ ಏನು ಕಾಯಿ ಹೊಡೆದು ಮಂಗಳಾರತಿ ಕೊಡ್ತಾಯಿಲ್ಲ, ದೀಪ ಹಚ್ಚಿ ಕಡ್ಡಿ ಹಚ್ಚಿ ಧೂಪ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಫೈನಲ್ ಆಗಿ ನವರಾತ್ರಿಗಳು ಮುಗಿದು ಫೈನಲ್ 9ನೇ ದಿನ ಏನಿದೆ ಆವತ್ತು, ಇಲ್ಲಾಂದರೆ ದಸರಾ ದಿನ ನಾರ್ಮಲಾಗಿ ನಾವು ಎಲ್ಲ ಒಂದು ಆಯುಧಕ್ಕೆಲ್ಲ ಪೂಜೆ ಮಾಡ್ತೀವಲ್ವ, ಅವತ್ತು ಮಾಡೋಣ ಅಂದ್ಬಿಟ್ಟು. ಸೊ ಹಾಗಾಗಿ ಡೈಲಿ ಏನು ನಾನಿಲ್ಲಿ ಹೇಳ್ದಂಗೆ ಕಾಯಿ ಹೊಡೆದು ಪೂಜೆ ಮಾಡ್ತಾಯಿಲ್ಲ, ನೈವೇದ್ಯಕ್ಕೆ ಏನಿದೆ ಅದನ್ನು ಇಟ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿನ ನೈವೇದ್ಯಕ್ಕೆ ಬಂದುಬಿಟ್ಟು ದೇವರಿಗೆ ಜೇನುತುಪ್ಪದಿಂದ ಮಾಡಿರುವಂಥ ಯಾವುದೇ ನೈವೇದ್ಯನ ಇಡ್ಬೋದು. ನನಗೆ ಜೇನುತುಪ್ಪ ಅಲ್ಲಿ ಅಷ್ಟೊಂದು ರೆಸಿಪೀಸ್ ಎಲ್ಲ ಏನೂ ಗೊತ್ತಿಲ್ಲ. ಹಾಗಾಗಿ ನಾನು ಡೈರೆಕ್ಟಾಗಿ ಜೇನುತುಪ್ಪನೇ ಒಂದು ಚಿಕ್ಕ ಬೌಲಲ್ಲಿ ಹಾಕ್ಬಿಟ್ಟು ನೈವೇದ್ಯ ಥರ ಇಟ್ಟಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಜೇನುತುಪ್ಪ ಅಂದರೆ ನಂಗೆ ನೆನಪಾಯಿತು, ಒರಿಜಿನಲ್ ಜೇನುತುಪ್ಪ ಅಂತ ನಮಗೆ ಗೊತ್ತಾಗೋದು ಹೆಂಗೆ ಅಂತ ಎಷ್ಟೊಂದು ವೀಡಿಯೋಗಳು ಎಲ್ಲ ನೋಡಿರ್ತೀವಿ ನಾವು. ಬಟ್ ಸ್ಟಿಲ್ ನಾವು ಮೈಸೂರಿಗೆ ಲಾಸ್ಟ್ ಟೈಮ್ ಟ್ರಿಪ್ ಹೋದವಾಗ ಒರಿಜಿನಲ್ ಅಲ್ಲೇ ಕಿತ್ತು ಮಾರ್ತಾಯಿದ್ದೀವಿ ಅನ್ನೋ ಥರ ಅವರು ಮಾರ್ತಾಯಿದ್ರು. ಸೊ ಒರಿಜಿನಲ್ ಅಂತ ನಂಬಿ ನಾವು ಅಲ್ಲಿ ತಗೊಂಬಂದ್ವಿ. ಬಟ್ ಅದು ಒರಿಜಿನಲ್ ಅಲ್ಲ, ಅದು ಸ್ವಲ್ಪ ಈ ಸಕ್ಕರೆ ಎಲ್ಲ ಪಾಕ ಹಿಡಿದ್ರೆ ಹೆಂಗಾಗುತ್ತೆ, ಸೊ ಹಂಗೆ ಗಟ್ಟಿ ಆಗಿದೆ. ಸೊ ಅದರಲ್ಲಿ ಅರ್ಥ ಆಯಿತು ಜನ ಎಷ್ಟು ಮೋಸ ಮಾಡ್ತಾರಲ್ವ ಫ್ರೆಂಡ್ಸ್. ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ತಿಳ್ಕೊಂಡು ಏನೋ ಮಾಡಬೇಕು ಅಂತೀವಿ, ಬಟ್ ಎಷ್ಟು ತಿಳ್ಕೊಂಡ್ರೂ ಯಾವುದೋ ಒಂದು ರೀತಿಯಲ್ಲಿ ಮೋಸ ಅಂತೂ ಮಾಡ್ತಾನೆ ಇರ್ತಾರೆ. ಬಿ ಅವೇರ್ ಆಫ್ ಆಲ್ ದಿಸ್. ಪೂಜೆ ಎಲ್ಲ ಮುಗಿಸಿ ಆ್ಯಂಡ್ ಊಟ ಎಲ್ಲ ಡಿನ್ನರ್ ಏನಿದೆ ಮುಗಿಸ್ಕೊಂಡು ಇವತ್ತಿನ ಡೇನ ಎಂಡ್ ಮಾಡಿದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 6th ಡೇ ಆಫ್ ನವರಾತ್ರಿ ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇವತ್ತೇನು ಅಷ್ಟೊಂದು ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಜಾಸ್ತಿ ಏನು ತೊಗೊಂಡಿಲ್ಲ, ಬಟ್ ಏನು ತೊಗೊಂಡಿದ್ದೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ಇವತ್ತಿನ ನೈವೇದ್ಯಕ್ಕೆ ಜೇನುತುಪ್ಪ ಬಳಸಿ ಮಾಡಿರುವಂಥ ಯಾವುದೇ ಒಂದು ನೈವೇದ್ಯನ ಇಡ್ಬೋದು. ಬಟ್ ನನಗೆ ಅಷ್ಟೊಂದು ಜೇನುತುಪ್ಪ ಬಳಸಿ ಮಾಡುವಂಥ ಸ್ವೀಟ್ಸ್ ಗೊತ್ತಿಲ್ಲ, ಹಾಗಾಗಿ ಆ ಜೇನುತುಪ್ಪನೇ ಹಂಗೆ ಇಟ್ಟಿದ್ದೀನಿ ಒಂದು ಬೌಲಲ್ಲಿ ಹಾಕಿ ಪೂಜೆಗೆ. ಆ್ಯಂಡ್ 6th ಡೇ ಆಫ್ ನವರಾತ್ರಿ ಎಷ್ಟು ಬೇಗ 6 ಡೇಸ್ ಆಗಿಬಿಡ್ತಲ್ವ ಫ್ರೆಂಡ್ಸ್. ಸೊ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಡುಗೆಗೆ ಏನು ಮಾಡ್ತೀನಿ ಅದೆಲ್ಲನೂ ವಿಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಆ್ಯಂಡ್ ಡೈಲಿ ನಾನು ಬಂದು ಪೂಜೆಗೆಲ್ಲ ರೆಡಿ ಮಾಡಿ ಅಡುಗೆ ಮಾಡಿ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲೇ 8:30 ಹಂಗೆ ಆಗ್ಬಿಡ್ತಾಯಿತ್ತು. ಬಟ್ ಇವತ್ತು ಸ್ವಲ್ಪ ಬೇಗ ಬಂದೆ, ಸ್ಯಾಟರ್ಡೆ ಆಗಿರೋದ್ರಿಂದ. ಹಾಗಾಗಿ 6 o'clockಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. 6 o'clock ಅಷ್ಟರಲ್ಲೇ ದೀಪ ಹಚ್ಚಿದೆ. ತುಂಬ ಖುಷಿ ಆಯಿತು. ಒನ್ ಡೇ ಅಟ್ಲೀಸ್ಟ್ 6 o'clockಗೆ ಪೂಜೆ ಮಾಡಿದ್ದೀನಿ ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು. ನೀವೆಲ್ಲರೂ ಹಬ್ಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀರಾ ಅಂತ ಅಂದ್ಕೊತೀನಿ. ನೀವು ಯಾವ ಥರ ಹಬ್ಬನ ಮಾಡ್ತಾ ಇದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಆ್ಯಂಡ್ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲಲ್ಲಿ ಹೋಗಿ ಹಿಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಮತ್ತು ಯಾರೆಲ್ಲ ಡೈಲಿ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್ ಫ್ರೆಂಡ್ಸ್. ಬಾಯ್.